ಸ್ವಾಮೀಜಿ ಕಪಿಲೇಶ್ವರ ದೇವಸ್ಥಾನ ಪ್ರಸಿದ್ಧ ದೇವಸ್ಥಾನ ಈ ಭಾಗದ್ದು. ಈ ದೇವಸ್ಥಾನದಲ್ಲಿ ಈಗ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಿದ್ದೀವಿ. ಸೊ ವಸ್ತ್ರ ಸಂಹಿತೆ ಅಂದರೆ ಏನು, ಯಾವುದಕ್ಕೆ ಜಾರಿ ಮಾಡಿದ್ದೀರಿ? ಓಂ ನಮಃ ಶಿವಾಯ. ನಮಸ್ತೆ ಸುಮನೇಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪ್ರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಜಗದ್ಗುರು ಕಪಿಲೇಶ್ವರ ಮಹಾರಾಜರಲ್ಲಿ ನಮಸ್ಕಾರವನ್ನು ಮಾಡುತ್ತಾ, ಈ ನಮ್ಮ ಕಪಿಲೇಶ್ವರ ಮಂದಿರದಲ್ಲಿ ಒಂದು ಹೊಸದಾಗಿ ವಸ್ತ್ರ ಸಂಹಿತೆ ನಿಯಮನ ಪಾಲನೆಯನ್ನು ನಾವು ಶುರು ಮಾಡಿದ್ದೇವೆ. ಯಾಕೆ ವಸ್ತ್ರ ಸಂಹಿತೆ ಅಂದರೆ ಏನಪ್ಪ ಅಂದರೆ, ನಮಗೆ ಇಲ್ಲಿ ಇರುವಂಥ ಬರುವ ಭಕ್ತರಿಗೆ ಒಂದು ಅವರ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಯಾವ ರೀತಿಯಾಗಿ ವಸ್ತ್ರವನ್ನು ಧರಿಸಬೇಕು ಅನ್ನೋ ಒಂದು ನಿಯಮವನ್ನು ನಾವು ಇಲ್ಲಿ ಪಾಲಿಸಲಿಕ್ಕೆ ಭಕ್ತರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ. ವಸ್ತ್ರ ಸಂಹಿತೆ ಅಂದರೆ ಏನು ನೋಡ್ಬೇಕು ಅಂದರೆ, ಮೊದಲಿನ ಕಾಲದಲ್ಲಿ ನೀವು ನೋಡ್ಬೋದು, ಯಾರೇ ಆಗಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಾಗಲಿ ಹೋಗುವವರು ಧೋತಿ ಲುಂಗಿ ಅಥವಾ ಅವರು ಒಂದು ಶಲ್ಯವಣ ಉಟ್ಕೊಂಡು ಹೋಗ್ತಿದ್ರು. ಹೆಣ್ಮಕ್ಳು ಸೀರೆ ಒಳ್ಳೆ ಚೂಡಿದಾರ ಅಥವಾ ಲಂಗ ದಾವಣಿ ಹಾಕೊಂಡು ಹೋಗ್ತಿದ್ರು. ಅಂದರೆ ಅದೊಂದು ನಮ್ಮ ಸಂಪ್ರದಾಯ ಇತ್ತು. ಈಗ ಬರ್ತಾ ಏನು ಮಾಡ್ತೀವಿ, ನಮ್ಮ ಈಗ ಹೊಸ ಪೀಳಿಗೆ ಏನಾಗಿದೆ ಅಂದರೆ, ಇದು ಈ ಹೊಸ ಪೀಳಿಗೆ ಬರ್ತಾ ಈಗ ನಮ್ಮ ಪಾಶ್ಚಿಮಾತ್ಯ ಅವರೆಲ್ಲ ಶೈಲಿಯಲ್ಲಿ ಬರ್ಮುಡ ಹಾಕೊಂಬರೋದು, ಚಿಕ್ಕದಾದಂಥ ಉಡುಗೆಗಳನ್ನ ಹಾಕೊಂಬರ್ಬೋದು, ಸ್ಲೀವ್ಲೆಸ್ ಇವನ್ನ ಹಾಕೊಂಬರೋದು. ತಾವು ಈ ನಮ್ಮ ಸಂಪ್ರದಾಯವನ್ನು ಪಾಲಿಸದೆ ಹೊಸ ಒಂದು ಪಾಶ್ಚಿಮಾತ್ಯ ಇದಕ್ಕೆ ಅವರು ಏನು ಮಾಡಿದ್ದಾರೆ, ಗಂಟು ಬಿದ್ದಿದ್ದಾರೆ, ಅದರ ಹಿಂದೆ ದುಂಬಾಲು ಬಿದ್ದಿದ್ದಾರೆ. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ನಮ್ಮ ಸನಾತನದ ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರ ಎಲ್ಲ ಭಕ್ತರು ಇಲ್ಲಿ ಬರಲಿ. ಈಗ ನೀವು ನೋಡಿರ್ಬೋದು, ತಿರುಪತಿಯಲ್ಲಿ ಆಗಲಿ ಯಾವುದೇ ದೊಡ್ಡ ದೇವಸ್ಥಾನ ಆಗಲಿ ಎಲ್ಲರೂ, ನಮ್ಮ ಕಪಿಲೇಶ್ವರವು ಒಂದು ಮಹಾ ದೊಡ್ಡ ದೇವಸ್ಥಾನ. ಯಾಕಪ್ಪ ಅಂದರೆ, ನಮ್ಮ ಕಪಿಲೇಶ್ವರ ಮಹಾರಾಜರ ಈ ಒಂದು ದೇವಸ್ಥಾನ 5700 ವರ್ಷಗಳ ಹಿಂದಿನಂಥ ಪುರಾತನವಾದ ದೇವಸ್ಥಾನ. ಈ ಕಪಿಲೇಶ್ವರ ಬಗ್ಗೆ ಒಂದು ಸಣ್ಣ ಚಿಕ್ಕದಾದ ಒಂದು ಮಾಹಿತಿಯನ್ನು ಹೇಳ್ತೇನೆ. ಕಪಿಲೇಶ್ವರ ಸ್ವಾಮಿಗಳು ಇಲ್ಲಿ ಹೆಸರು ಬಂದಿದ್ದು ಏಕಪ್ಪ ಅಂದರೆ, ಸತಿ ಅನುಸೂಯ ಅವರು, ನಿಮಗೆ ಗೊತ್ತಿರ್ಬೋದು, ಅವರು ಬ್ರಹ್ಮ ವಿಷ್ಣು ಮಹೇಶ್ವರನ ಸಣ್ಣ ಒಂದು ಚಿಕ್ಕ ಮಕ್ಕಳನ್ನಾಗಿ ಮಾಡಿ ತಾವು ಹಾಲನ್ನು ಉಣಿಸಿದಂಥ ಮಾತೆ, ಅವರ ತಮ್ಮನಾದ ಕಪಿಲನಾಥ ಮುನಿಗಳು, ಅವರು ನಾಥ ಸಂಪ್ರದಾಯ ಅವರು ಬಂದು ಇಲ್ಲಿ ತಪಸ್ಸು ಮಾಡಿ ಸ್ವಯಂಭುಲಿಂಗವನ್ನು ಸ್ಥಾಪಿಸಿದರು. ಅದಕ್ಕೆ ಇಲ್ಲಿ ಆ ಮಹಾದೇವನಿಗೆ ಕಪಿಲೇಶ್ವರ ಅಂತ ಹೆಸರು ಬಂತು. ಇನ್ನೊಂದು, ನಮ್ಮ ಬ್ರಹ್ಮಾಂಡ ಪುರಾಣದ ಪ್ರಕಾರ ನಮ್ಮ ಭಾರತದಲ್ಲಿ ಇರುವಂಥದ್ದು 12 ಜ್ಯೋತಿರ್ಲಿಂಗಗಳು ಅಂದರೆ ಸೌರಾಷ್ಟ್ರ ಸೋಮನಾಥಂತೆ, ಶ್ರೀಶೈಲ ಮಲ್ಲಿಕಾರ್ಜುನಂ, ಉಜ್ಜಯಿನಿ ಮಹಂಕಾಲ ಮುಡಕಾರ ಮಮಲೇಶ್ವರಂ, ಪರಲ್ಯ ವೈದ್ಯನಾಥಂತೆ, ಡಾಕಿನ್ಯ ಭೀಮಶಂಕರಂ, ಸೇತುವಂತು ರಾಮೇಶಂ, ನಾಗೇಶಂ, ದಾರಕಾವಣೆ, ವರಾಣಾಶಂತು ವಿಶ್ವೇಶಂ, ತ್ರಂಬಕಂ, ಗೌತಮತೆ, ಹಿಮಾಲಯತು, ಕೇದಾರಶ ಶಿವಾಲಯ, ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂಪ್ರಾದ ಪಡೆನ್ನರ ಸಪ್ತ ಜನ್ಮಕೃತ ಪಾಪ ಸ್ಮರಿಸಿ. ಈ ಥರ ನಾವು ಬೆಳಿಗ್ಗೆ ಎದ್ಕೊಳ್ಳಿ ಈ ಮಂತ್ರ ಅಂದಂಗೆ 12 ಜ್ಯೋತಿರ್ಲಿಂಗ ಹೆಂಗೆ ನಾವು ನೆನೆಸ್ತೇವೋ ಆ ಥರ ಜ್ಯೋತಿರ್ಲಿಂಗ ಮತ್ತು 4 ಚಾರಧಾಮ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ, ಯಮುನೋತ್ರಿ ಇವನು ಮಗುಡಿ ಬಂದು ಈ ಕಪಿಲೇಶ್ವರದಲ್ಲಿ ಅಭಿಷೇಕ ಮಾಡಿದ ಮೇಲೆ ಅವರ ಜನ್ಮ ಸಾರ್ಥಕ ಆಗ್ತಂತೆ ಬ್ರಹ್ಮಾಂಡ ಪುರಾಣ ಬರೆದಿದೆ. ಮತ್ತು ಈ ಕಪಿಲೇಶ್ವರ ದೇವಸ್ಥಾನ ಇತಿಹಾಸ ಏನಪ್ಪ ಅಂದರೆ, ನಮ್ಮ ಕಿಲ್ಲಾದಲ್ಲಿ ಕಟ್ಟಿದಂಥ 11ನೇ ಶತಮಾನದಲ್ಲಿ ಕಮಲ ಬಸ್ತಿ ಕಟ್ಟಿದ್ದಾರೆ. ಆ ಕಮಲ ಬಸ್ತಿಯಲ್ಲಿ ಒಂದು ಶಿಲಾಲೇಖನ ಇದೆ, 11ನೇ ಶತಮಾನಕ್ಕಿಂತ ಮುಂಚೆನೂ ಇದಿತ್ತು ಅಂತ. ಈಗಾದರೂ ನೀವು ನೋಡ್ಬೋದು, ಪ್ರತಿ 12 ವರ್ಷಕ್ಕೊಮ್ಮೆ ಸಿಂಹಸ್ಥ ಕುಂಭಮೇಳದಲ್ಲಿ ಭಾಗವಂತ ಲಕ್ಷಾಂತರ ಸಾಧುಗಳು ಇಲ್ಲಿ ಬಂದು ವಿಸಿಟ್ ಕೊಡ್ತಾರೆ. ಯಾಕಪ್ಪ ಅಂದರೆ, ಅವರು ಪರಶುರಾಮರು ಕ್ಷತ್ರಿಯರನ್ನು ಸಂಹಾರ ಮಾಡಿದ ಬಳಿಕ ಅವರು ಕೊಡಲಿಗೆ ಹತ್ತಿದ ರಕ್ತಕಲೆಯನ್ನು ತೊಳೆಯಲು ಅದು ಎಲ್ಲಿ ಹೋಗಿ ತೊಳಿತದೋ ಅಲ್ಲಿ ತನಕ ಅವರು ಲೋಕ ಸಂಚಾರ ಮಾಡ್ತಾ ಇರ್ತಾರೆ. ಅದೇ ಥರ ಈ ನಾಗಾಸಾಧುಗಳು ಸಂಚಾರ ಮಾಡ್ತಾರೆ. ಅವರು ಕೊನೆಗೆ ಮಂಗಳೂರಲ್ಲಿ ಹೋಗಿ ಅಲ್ಲಿ ಅವರ ಕೊಡಲಿನ ರಕ್ತ ಹೋದ್ಕೊಳ್ಳಿ ಅಲ್ಲಿ ಅವರು ಇದಾದರು. ಆವಾಗ ಇಲ್ಲಿ ಬಂದು 3 ದಿವಸ ಅವ್ರು ವಸ್ತಿ ಇದು ಕಪಿಲೇಶ್ವರನಿಗೆ ಸೇವೆ ಮಾಡಿದ್ದಾರೆ. ಅದು ಒಂದು ಇದೆ. ಆದ ಕಾರಣ ಇಲ್ಲಿ ಕಪಿಲೇಶ್ವರ ಜಾಗೃತ ದೇವಸ್ಥಾನ. ಅದಕ್ಕೆ ನಾವು ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡ್ಕೋದೇನಪ್ಪ ಅಂದರೆ, ನಮ್ಮ ಹಿಂದೂ ಸಂಪ್ರದಾಯದ ಉಡುಗೆಗಳನ್ನ ನಾವು ತೊಡಬೇಕು, ಚಿಕ್ಕದಾದ ಬಟ್ಟೆಗಳನ್ನು ತೊಡಬಾರ್ದು. ದಯವಿಟ್ಟು ಎಲ್ರಿಗೂ ಹೇಳ್ತೀವಿ, ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ನಮ್ಮ ಟ್ರಸ್ಟ್ ವತಿಯಿಂದ, ಹೊಸ ಟ್ರಸ್ಟ್ ವತಿಯಿಂದ ನಾವು ಎಲ್ಲ ಭಕ್ತರಲ್ಲಿ ಅವರಿಗೆ ವಿನಂತಿಯಿಂದ ಕಳಕಳಿಯಿಂದ ಕೇಳ್ಕೋದೇನಂದರೆ, ತಾವುಗಳು ದಯವಿಟ್ಟು ನಮ್ಮ ಹಿಂದೂ ಸಂಪ್ರದಾಯದ ಒಂದು ವಸ್ತ್ರಗಳನ್ನು ಧರಿಸಿ ಬನ್ನಿ ಅಂತ ದೇವಸ್ಥಾನಕ್ಕೆ ಬಂದು ಆ ಕಪಿಲೇಶ್ವರ ಪಾತ್ರಕ್ಕೆ ಪ್ರತೇಶ್ವರ ಕೃಪೆಗೆ ಪಾತ್ರ ಆಗಬೇಕಂತ ಬೇಡ್ಕೊತಾ ಇದ್ದೇನೆ. ಎಷ್ಟು ದಿನ ಆಯ್ತು ಜಾರಿ ಮಾಡಿ ಜನ ಈಗ 1 ತಿಂಗಳಾಯ್ತು. ಈಗ ಕೇವಲ 1 ತಿಂಗಳು ಆಯಿತು. ಈಗ ನಾವು ಮುಂಚೆ ಇರಲಿಲ್ಲ ಇದು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದರೆ, ನಮ್ಮಲ್ಲಿ ಇಲ್ಲಿ ಕೆಲವು ಜನ ಬರ್ಮುಡ ಉಟ್ಕೊಂಡು ನೈಟ್ ಡ್ರೆಸ್ ಹಾಕೊಂಡು, ಅಂದರೆ ನೈಟಿ ಹಾಕೊಂಡು ಎಲ್ಲ ಬರ್ತಾಯಿದ್ರು. ಎಲ್ಲೆಡಿಕೆ ತಿಂತ ಅದು ಇದು ಅದೆಲ್ಲ ನಮಗೆ ಇಲ್ಲಿ ಸರಿ ಅನಿಸ್ತಾ ಇರಲಿಲ್ಲ. ಆದ ಕಾರಣ ನಾವು ಎಲ್ಲರ ಅವರೆಲ್ಲರೂ ಕೂಡಿ ಒಂದು ಹೊಸ ನಿಯಮವನ್ನು ಪಾಲಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಸಾವಕಾಶವಾಗಿ ಅದು ತನ್ನಿಂದ ತಾನೇ ಬರ್ತಾ ಇದೆ. ಇಮಿಡಿಯೇಟ್ ಯಾವುದೂ ಸಾಧ್ಯ ಇಲ್ಲ. ಹುಟ್ಟಿದಗುಳ್ಳೆ ಕೂಸು ನಡೆಯಂಗಿಲ್ಲ. ಹಂಗೆ ನಾವು ವಸ್ತ್ರ ಸಂಹಿತೆ ನಾವು ಏನು ಜಾರಿ ಮಾಡಿದ್ದೀವಿ, ಆ ಥರ ಎಲ್ಲರೂ ಈಗ ಇಂಪ್ರೂವ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಬರುವಂಥ ಭಕ್ತರಿಗೆ ನಾನು ಏನು ಕೇಳ್ಕೊತೀನಪ್ಪ ಅಂದ್ರೆ, ದಯವಿಟ್ಟು ತಾವುಗಳು ಸಣ್ಣ ಉಡುಗೆ, ಚಿಕ್ಕ ಉಡುಗೆಗಳು ಆಗಲಿ, ಜೀನ್ಸ್ ಪ್ಯಾಂಟ್ ಆಗಲಿ, ಜೀನ್ಸ್ ವೇರ್ನ ಯಾರೂ ಮಾಡಬಾರ್ದು. ಹೆಣ್ಮಕ್ಳು ಸೀರೆ, ಲಂಗ ಧಾವಣಿ ಅಥವಾ ಒಂದು ನೈಟಿ, ಚೂಡಿದಾರ ವಿತ್ ಏನಂತಾರೆ ಅದಕ್ಕೆ ಓಗ್ನಿ, ಪ್ಯಾಂಟು ಬೇಡ ಅಂತೀರಿ?
ಹೆಣ್ಮಕ್ಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬೇಡ, ದಯವಿಟ್ಟು ಬೇಡ. ನಮ್ಮ ಹಿಂದೂ ಸಂಪ್ರದಾಯ ಇಲ್ಲ, ಅದು ಎಲ್ಲ ಪಾಶ್ಚಿಮಾತ್ಯ ಸಂಪ್ರದಾಯಗಳ ಪ್ರಕಾರ ಇರೋದ್ರಿಂದ ನಾವು ಈಗ ಎಲ್ಲ ಭಕ್ತರಲ್ಲಿ ಕೇಳ್ಕೋದ್ರೆ ಜೀನ್ಸ್ ಪ್ಯಾಂಟ್ ಅದು ಹಾಕೊಂಡು ಬರಬಾರ್ದು ಅಂತ ನಾವು ನಿಯಮ ಅಲ್ಲಿವೆ. ಈಗ ಇನ್ನೊಂದು ಸ್ವಲ್ಪ ದಿವಸನಂತೆ ನಾವು ಬಹಳ ಸ್ಟ್ರಿಕ್ ಮಾಡ್ತಾ ಇದ್ದೀವಿ ಇದನ್ನು. ಈಗ ಸ್ವಲ್ಪ ಶುರುವಾದ್ರಿಂದ ನಾವು ಸುಮ್ಮನೆ ಇದ್ದೀವಿ. ಇನ್ನು ಬರುವ ದಿನಗಳಲ್ಲಿ ನಾವು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದೇವೆ ಅಂತ ನಾವು ಆ ಭಕ್ತರಲ್ಲಿ ಕೇಳ್ಕೊತಾ ಇದ್ದೀವಿ. ಭಕ್ತರಿಗೆ ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೋದೇನೆ, ದಯವಿಟ್ಟು ತಾವುಗಳು ನಮ್ಮ ಹಿಂದೂ ಸಂಪ್ರದಾಯ ಉಡುಗೆಗಳನ್ನ ತಾವುಗಳು ತೊಟ್ಟು ದೇವಸ್ಥಾನಕ್ಕೆ ಒಂದು ಕಪಿಲೇಶ್ವರ ಕೃಪೆಗೆ ಪಾತ್ರಗಳನ್ನು ಬೇಡ್ಕೊತಾ ಇದ್ದೀನಿ. ನಮಸ್ಕಾರ. ನಾಗರಾಜ್ ಕಟ್ಟಿ ಅಂತ.